पश्चिमी पार्था रूपाणी सतोषात सरसरसा नाना विधानी दिव्यानी नाना ವರ್ಣ ಕರ್ತೀನಿ ಅಂತ ಹೇಳ್ತಾರ ಕೃಷ್ಣ ಪರಮಾತ್ಮ. ಏ ಅರ್ಜುನ, ನನ್ನ ನೋಡವನಾಗು. ನನ್ನ ನೋಡ್ಬೇಕಾದ್ರ ನೀ ಯಾವ ಕಣ್ಲಿಂತ್ರ ನೋಡ್ಬೇಕು. ನನ್ನ ವರ್ಣನೆ ಕೇಳಬೇಕಾದ್ರ ಯಾವ ಕಿವಿಯಿಂದ ಕೇಳಬೇಕು. ಎಚ್ಚರ 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 ಅಂತಾನ ಕೃಷ್ಣ ಪರಮಾತ್ಮ. ಅದು ಎಲ್ಲಿ? ಧರ್ಮಕ್ಷೇತ್ರ ಕುರುಕ್ಷೇತ್ರದ ನಡುವ ಮಧ್ಯ ಭಾಗದಲ್ಲಿರು. ಈ ನಡುವ ಮಧ್ಯ ಭಾಗದಲ್ಲಿ ಈ ವಚನವನ್ನ ಕೇಳು. ಯಾಕ? ನಾನನ್ನ ಮೋಹನೊಳಗದ ಈ ಮಾಯ ನಿನ್ನ ಬಿಟ್ಟು ಹೋಗ್ಬೇಕಾದ್ರ ಸದಾ ನನ್ನ ವಚನವನ್ನ ಕೇಳು. ನೀನು ಯಾವ ರೂಪ ತುಂಬಿರಬೇಕಂದ್ರ ಕಣ್ಣೊಳಗ ನನ್ನ ರೂಪ ಸದಾ ತುಂಬಿರಬೇಕು. ಪಶ್ಚಿಮಿ ಪಾರ್ಥ ರೂಪಾಣಿ, ನನ್ನ ರೂಪ ನೋಡು. ನಾ ಎಷ್ಟು ದೊಡ್ಡವನದೇನಿ ನೋಡು, ನಾ ಎಷ್ಟು ಸಣ್ಣವನದೇನಿ ಅಂತ ಕೇಳಿದ್ರ ಏನ್ ಹೇಳ್ತಾನ್ರಿ ಕೃಷ್ಣ ಪರಮಾತ್ಮ? ನಾ ಎಷ್ಟು ಸಣ್ಣವನದೇನಿ ಈ ಭೂಮಿ ಮ್ಯಾಲ ಅಂತ ಕೇಳಿದ್ರ ಒಂದ ನರದಿನೊಳಗ ಆತ್ಮ ಎಷ್ಟೈತಿ? ನರದಿನೊಳಗ ಆತ್ಮ ಎಷ್ಟದ? ಇಷ್ಟು ಸಣ್ಣವದೇನೆ. ಮತ್ತು ಎಷ್ಟು ದೊಡ್ಡವದೆ ಅಂತ ಕೇಳಿದ್ರ 14 ಲೋಕ ನನ್ನ ಒಂದು ಚರಣಕ್ಕೆ ಹತ್ತಿಲ್ಲ ಅಂತ ಹೇಳತಾನ ಪರಮಾತ್ಮ. 14 ಲೋಕ ಬರೀ ಒಂದು ಚರಣಕ್ಕೆ ಹತ್ತಿಲ್ಲ. ನಾ ಇಷ್ಟು ದೊಡ್ಡವನದೇನೆ, ಆದ್ರೆ ನಾ ಸಣ್ಣವನ ಆಗ್ತೇನೆ. ಯಾವಾಗ ಅಂತ ಕೇಳಿದ್ರ ನಾ ಯಾರಿಗಾಗಿ ಸಣ್ಣವನಾಗಲ್ಲ, ನನ್ನ ಸಂತರು ಶರಣರು ಮಹಾತ್ಮರ ನನ್ನ ಗುಣಗಾನ ಯಾವಾಗ ಮಾಡ್ತಾರ ಇವ್ರಿಗಾಗಿ ನಾ ಸಣ್ಣವನಾಗ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಕೇಳ್ಕೊಂಡ್ರೆ ಅದಕ್ಕಾಗಿಲ್ಲೇ ಪಶ್ಚಿಮಿ ಪಾರ್ಥ ರೂಪಾಣಿ ಸತೋಷಾತ್ ಸಹಸ್ರಸ ನಾನಾ ವಿಧಾನಿ ದಿವ್ಯಾನಿ. ದಿವ್ಯಾನಿ ಅಂದ್ರ ಅರ್ಜುನ ಹೇಳ್ತಾನ, ಏ ಭಗವಂತ, ನೀನು ಎಂತ ರೂಪ ತಾಳಿದಿ. ನೆಲದಿಂದ ಮೃತ್ಯು ಲೋಕದಿಂದ ಆಕಾಶದವರೆಗಿನ ರೂಪ ತಾಳಿದಿ. ಆದ್ರೆ ನಿನ್ನ ನೋಡು ಕಣ್ಣ ನನಗಿಲ್ಲಲ್ಲ ಅಂತ ಕೇಳ್ತಾನ. ನೀನ್ ಹೇಳಾಕತ್ತಿದ ಕರೆ ನಿನ್ನ ನೋಡು ಕಣ್ಣ ಆಧರಿಸಬೇಕಲ್ಲ ಅಂತ ಕೇಳ್ತಾನ. ಅವಾಗ ಪರಮಾತ್ಮ ಅಂತಾನ, ಏ ಅರ್ಜುನ, ನಿನಗ ನೋಡು ದಿವ್ಯಾಂಜನ ಕಣ್ಣ ಕೊಡ್ತೇನೆ, ಈಗ ನೋಡಂತ ದಿವ್ಯಾಂಜನ ಕೊಡ್ತಾನ. ಅವಾಗ ನೋಡ್ತಾನ್ರಿ ಪರಮಾತ್ಮನ ನೋಡಿ ಏನಾಗ್ತಾರ ಅರ್ಜುನ? ಏ ದೇವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀ ಎಷ್ಟು ದೊಡ್ಡವನ ದೇವ, ನೀ ಎಂತ ರೂಪದ ನಿಂದ ಎಷ್ಟು ರೂಪರಾದವ ನಿನಗ ಅಂತ ಕೇಳ್ತಾನ. ಎಷ್ಟು ರೂಪದವ್ರಿ ಪರಮಾತ್ಮಗ? ದಶಾವತಾರ 10 ಅವತಾರ ಅಂತಾರ, 10 ರೂಪ ಅಂತಾರ. ಪರಮಾತ್ಮಗೆ ಎಷ್ಟು ರೂಪದವಂದ್ರ ಭೂಮಿ ಮೇಲೆ ಸಮುದ್ರಗಳನ್ನ ಇಷ್ಟ ಲೀಟರ್ ನೀರಂತ ಅಳಿಬಹುದು, ಆದ್ರೆ ಇವನ ರೂಪ ಅಳ್ಯಾಕ ಬರುವುದಿಲ್ಲ. ಪರಮಾತ್ಮನ ವರ್ಣನೆ ಎಂದು ಅಳ್ಯಾಕ ಆಗುದಿಲ್ಲ ಅಂತ ಹೇಳತ್ತಾರ. ಹೆಂಗ ಅಳ್ಯಾಕ ಆಗುದಿಲ್ರಿ? ಈ ಸಿದ್ದಾಪುರದೊಳಗ 1000 ಜನ ಇರ್ಬೋದು, ಒಬ್ರು ಇದ್ದಂಗ ಒಬ್ರು ಇದ್ದೀರೇನ್ರಿ? ಇಲ್ಲ. ಇದೇ ಕಣ್ಣು ಕೊಟ್ಟಾನ, ಇದೇ ಬಾಯಿ ಕೊಟ್ಟಾನ, ಇದೇ ಕಿವಿ ಕೊಟ್ಟಾನ, ಇದೇ ಹಾಲು ಕೊಟ್ಟಾನ ಪರಮಾತ್ಮ. ಆದ್ರ ರೂಪ ಬೇರೆ ಬೇರೆ ರೂಪ ಕೊಟ್ಟಾನ. ಮತ್ತ ಈ ಸಿದ್ದಾಪುರದೊಳಗೆ ಇಷ್ಟು ಜನ ಐತಿ, ಇಷ್ಟು ರೂಪ ಐತಿ. ನಮ್ಮ ಭಾರತದೊಳಗೆ ಎಷ್ಟು ರೂಪ ಮಂದಿ ಜನ ಅದಾರ ವಿಚಾರ ಮಾಡ್ರಿ. ನಮ್ಮ ಭಾರತದೊಳಗ 1 ಕೋಟಿ ಗಟ್ಟಲೆ ಜನ ಅದ. ಅವ್ರು ಒಬ್ಬರಿಗಿದ್ದಾಗ ಒಬ್ರು ರೂಪ ಐತೇನ್ರಿ? ಕನ್ನಡ ಎಲ್ಲ ಈಗ ಇಂದ್ರಿಯೊಳಗ ಆದ್ರ ರೂಪ ಹೆಂಗ್ ಮಾಡಿದಾನ? ರೂಪ ಎಷ್ಟ ಪ್ಲೇಟ್ ಚೇಂಜ್ ಮಾಡಿದಾನ ಪರಮಾತ್ಮ. ಇಷ್ಟು ರೂಪವನ್ನ ಕೊಟ್ಟಿದಾನ. ಇಂಥ ರೂಪ ಪರಮಾತ್ಮ, ನಿನ್ನ ರೂಪಕ್ಕ ಅಂತ್ಯವಿಲ್ಲ ಅಂತ ಹೇಳ್ತಾ ಇದ್ದಾನ. ನಿನ್ನ ರೂಪಕ್ಕ ಅಂತ್ಯ ಇಲ್ಲ, ನಿನ್ನ ಗುಣಗಾನಕ್ಕ ಅಂತ್ಯ ಇಲ್ಲ. ಅದಕ್ಕೆ ಹೇಳ್ತಾರ, ಎಲ್ಲ ಅಳಿಬಹುದು, ಜಗತ್ ಅಳಿಬಹುದು, ಸಮುದ್ರ ಅಳಿಬಹುದು, ಆದ್ರೆ ಪರಮಾತ್ಮನ ಗುಣಗಾನ 4 ವೇದ 6 ಶಾಸ್ತ್ರ ಕಳೆಯಕ್ಕಾಗಿಲ್ಲ. ಏನಂತಾವಂತ? ನೇತಿ 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 ಅಂತ ಹೋಗ್ಯಾವಂತ. ನೇತಿ 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 ಅಂತ ಹೋಗಿದಾವಂತ. ಅದಕ್ಕಿಲ್ಲೇ ಜ್ಞಾನೇಶ್ವರ ಮೌಲ್ಯವರು ಬರ್ತಾರ. ಏನಂತ ಬರ್ತಾರ? ಭಗವದ್ಗೀತಾ ನೋಡ್ರಿ, ಕೋಟ್ಯಾನುಗಟ್ಲೆ ಗ್ರಂಥದ ಭೂಮಿ ಮ್ಯಾಲ, ಒಂದಲ್ಲ ಎರಡಲ್ಲ ಕೋಟ್ಯಾನುಗಟ್ಲೆ ಗ್ರಂಥದವ. ಆದಲ್ಲಿ ಪರಮಾತ್ಮ ಹೇಳ್ತಾನ, ಶ್ಲೋಕಾರ್ಧೇನ ಪರೋಕ್ಷಾಮೆ ಯದುತ್ತಮ
ಕೋಟ್ಯಾದಿ ಗ್ರಂಥ ಜಗಮಿತ್ಯ ಬ್ರಹ್ಮ ಸತ್ಯ ಅಂತ ಹೇಳ್ತಾರ ಕೃಷ್ಣ ಪರಮಾತ್ಮ. ಎಲ್ಲಿ ಹೇಳ್ತಾನ್ರಿ? ಸತಶಾಸ್ತ್ರದೊಳಗೆ ಹೇಳ್ತಾ ಇದ್ದಾನ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನ? ಇದ್ರೊಳಗ 700 ಶ್ಲೋಕ ಅದಾವ. ಜ್ಞಾನೇಶ್ವರಿ ಒಳಗ 700 ಶ್ಲೋಕ ಅದಾವ. ಆಗ ಜ್ಞಾನೇಶ್ವರ ಮೌಲ್ಯವ್ರ ಏನಂತ ಹುಕುಮ ಬರ್ದಾರಲ್ಲೇ? ಕೃಷ್ಣ ಪರಮಾತ್ಮ ಏನ್ ಹೇಳ್ಯಾನ? ಜ್ಞಾನೇಶ್ವರಿ ಒಳಗ ಭಗವದ್ಗೀತಾದೊಳಗಿನ ಕೋಟ್ಯಾನುಗಟ್ಲೆ ಗ್ರಂಥ ಅದಾವ. ಇದ್ರೊಳಗಿನ ಅರ್ಧ ಶ್ಲೋಕಿನ ಕಿಮ್ಮತ್ ಹತ್ತಿಲ್ಲ ಅಂತ ಹೇಳತ್ತವ. ಏನ್ ಹೇಳ್ತಾವ ಮಹಾರಾಜರ? ಭಗವದ್ಗೀತಾದೊಳಗಿನ ಅರ್ಧ ಶ್ಲೋಕಿನ ಕಿಮ್ಮತ್ ಹತ್ತಿಲ್ಲ ಅಂತ ಹೇಳತ್ತವ. ನಾವೇನಂತೇವ್ರಿ? 700 ಶ್ಲೋಕದೊಳಗ ನಾ 200 ಶ್ಲೋಕ ಅಂತೇವ್ರಿ ಅಂತ ಹೇಳತ್ತೀವಿ. ಹೌದಿಲ್ಲ? ಎಲ್ಲಿ ನೋಡಿ ದಂಡ, ಹೌದಿಲ್ಲ? ಇಲ್ಲಿ ಪರಮಾತ್ಮ ಹೇಳ್ತಾನ ಅರ್ಧ ಶ್ಲೋಕಿನ ಕಿಮ್ಮತ್ ಹತ್ತಿಲ್ಲ. ನೀ ಅರ್ಧ ಶ್ಲೋಕಿನೊಳಗ 2 ಅಕ್ಷರ ತಿಳ್ಕೊಂಡ್ರ ಅದ್ರ ಮುಂದೆ ಜಗತ್ತ ಇಲ್ಲ ನೋಡು ಅಂತ ಹೇಳ್ತಾರ. ಎಂತ ಮಹಾಪ್ರಸಿದ್ಧದ ಈ ಭಗವದ್ಗೀತಾ ಅಂದ್ರೆ ಸಾಮಾನ್ಯದಲ್ಲ. ಜ್ಞಾನೇಶ್ವರ ಮೌಲ್ಯವರು ಈ ಜಗತ್ತಿಗೆ ಬರಬೇಕಾದ್ರ, ಲೋಕ ಕಲ್ಯಾಣ ಮಾಡಬೇಕಾದ್ರ ಏನ್ ಮಾಡಿದ್ರಿ? ಪ್ರಥಮವಾಗಿ ಬ್ರಹ್ಮ ಶಂಕರ ಪರಮಾತ್ಮ ವಿಷ್ಣುನಲ್ಲಿ ಹರಿಯಲ್ಲಿ ಮೊರೆ ಹೋದ್ರು. ಈ ಜಗತ್ತಿನೊಳಗ ಅಧರ್ಮ ಚಲವಾಗ್ಯದ, ಈ ಅಧರ್ಮ ನಾಶ ಆಗಬೇಕು, ಜನ್ಮ ಎತ್ತು ಅಂತೇಳಿ. ಹಂಗಾರೆ ಯಾರ್ಯಾರು ಏನಕ್ಕಿರಪ್ಪ? ಶಂಕರ ಪರಮಾತ್ಮ ನಾನ್ ನಿವೃತ್ತಿ ಆಗ್ತೇನೆ ಅಂದ. ಬ್ರಹ್ಮದೇವಿ ಏನಂದ? ನಾ ಸೋಪಾನ ಆಗ್ತೇನೆ ಅಂದ. ವಿಷ್ಣು ಏನಂದಾರಿ? ಜ್ಞಾನೇಶ್ವರ ಆಗ್ತೀನಿ ಅಂದ. ಆದಿಶಕ್ತಿ ಮುಕ್ತಾಬಾಯಿ ಮುಕ್ತ ಆದ್ಲು. ಭೂಮಿಗೆ ಬಂದ್ರು ಯಾರು ಉದರದಲ್ಲಿ ಜನ್ಮ ಎತ್ತಿದ್ರು? ವಿಠ್ಠಲ ಬಂತ ರುಕ್ಮಾ ಮಾತೆ ಉದರದಿಂದ ಜನ್ಮ ಎತ್ತಿದ್ರು. ಆದ್ರೆ ಇಂಥವರಿಗೆ ಎಷ್ಟು ಕಾಡಿದ್ರು ಗೊತ್ತೈತಿಲ್ಲ. ಜ್ಞಾನೇಶ್ವರ ಮೌಲ್ಯವರನ್ನ ಇದ್ದಾಗ ಯಾರು ಮುಟ್ಟಿಸ್ಕೊಂಡಿಲ್ಲ. ಅವ್ರು ಇದ್ದಾಗ ಯಾರು ಮುಟ್ಟಿಸ್ಕೊಂಡಿಲ್ಲ. ಇದ್ದಾಗ ಅಕಸ್ಮಾತ್ ಅವ್ರು ಹೋದ ಜಗದಾಗ ಹಾದ್ರ ಜಳಕ ಮಾಡ್ತಿದ್ರಂತ. ಎಷ್ಟು ಜನ ಜಳಕ ಮಾಡ್ತಿದ್ರಿ? ಅವ್ರು ಹುಟ್ಟಿದ್ರ ಮೈಲಿಗೆ ಹಾಕಂತ ಜಳಕ ಮಾಡ್ತಿದ್ರಂತ. ಇವತ್ತು ನೋಡ್ರಿ ಆಳಂದಿಲಿಂದ ಬರತ್ತದ, ಆಳಂದಿಲಿಂದ ಶಿಖರದೊಳಗ ಬರತ್ತಾನ, ಬಂಗಾರ ಶಿಖರ ರಥದೊಳಗ ಬರತ್ತಾನ ಜ್ಞಾನೇಶ್ವರ ಮೌಲ್ಯವರು. ಇವನ ಪಾದಲ್ರಿ, ಇವನು ಮುಟ್ಟುದಲ್ಲ, ಬರೀ ಇವನ ರಥ ಮುಟ್ಟಿದ್ರೆ ಮುಕ್ತಿ ಆಗ್ತದ ಸಾರಾಕತ್ತಾರ. ಬರೀ ಇವನ ರಥ ಮುಟ್ಟಿದ್ರೆ ಮುಕ್ತಿ ಆಗ್ತದ. ಎಂತ ಜ್ಞಾನೇಶ್ವರ ಮೌಲ್ಯವರು ಅವತಾರ ತಗೊಂಡು ಬಂದ್ರು. ಅವತಾರ ಧಾರಣೆ ಮಾಡಿದಂತ ಜ್ಞಾನೇಶ್ವರ ಮೌಲ್ಯವರು ಮುಂದ ಒಂದಾನೊಂದು ದಿನ ಕಾಲಾಂತರ ಮತ್ತ ಹೋಗಲೇಬೇಕಲ್ಲ. ಜ್ಞಾನೇಶ್ವರ ಮೌಲ್ಯವರು ಹೋದ್ಮೇಲ ತುಕಾರಾಮರು ಬಂದ್ರು. ತುಕಾರಾಮರು ಬಂದಾಗ ಅವ್ರು ನಿಕ್ಷಾಮ ಸೇವಾ ರೀ. ನಿಕ್ಷಾಮ ಸೇವಾ ಅಂದ್ರ ಯಾರು ಅಡಿಗೆ ಕೊಟ್ರು ಊಟ ಮಾಡೋಂಗಿಲ್ಲ, ಯಾರು ಅನ್ನ ಕೊಟ್ರು ಉಣ್ಣಂಗಿಲ್ಲ, ನೀರು ಕೊಟ್ರು ಉಣ್ಣಂಗಿಲ್ಲ, ಸೇವಾ ಮಾಡ್ಕೊಂತ ಹೋಗೋದು ರಾಮಕೃಷ್ಣ ಅಂತೇಳಿ. ಯಾರ್ದು? ತುಕಾರಾಮ ನಿಕ್ಷಾಮ ಸೇವಾ. ಏನೋ ಎಕ್ಕೋ ಚಿತ್ತ, ಒಂದು ಮುಪ್ಪಾನ ಮುದುಕಿ, ಒಂದು 80 ವರ್ಷದ ಮುದುಕಿ, ಒಂದು 4 ಮಂದಿಯಾರ ಸಂತರನ್ನ ಕರ್ಕೋಬೇಕಂತ ಆಸೆ ಆತಂತ. ಅವಾಗ ತುಕಾರಾಮ್ ಹೋಗಿ ಬೇಡ್ಕೊಂತಾರ, ಅವ್ವ ನಾ ಬರ್ತಿದ್ದೆ, ನಂದು ನಿಕ್ಷಾಮ ಸೇವಾ ಅದ, ಅದಕ್ಕಾಗಿ ನಾ ಹೆಂಗ್ ಬರಲಿ, ನಿಮಗೆ ನಮಸ್ಕಾರ ಅಂತ ಹೇಳಿದ್ರು ತುಕಾರಾಮ್. ಆದ್ರೆ ಏನಾತ್ರಿ ಇಲ್ಲಿ ಆದರ್ಶ? ಏನಾತ್ರಿ ಆದರ್ಶ? ಯಾವಾಗ ತುಕಾರಾಮ್ ಬಾಳಾಗ ಬಂತು, ಜ್ಞಾನೇಶ್ವರ ಮೌಲ್ಯವರ ಪಾಲ್ಕಿ ತಗೊಂಡು ಹೊಂಟಿದ್ರಲ್ಲ, ಪಾಲ್ಕಿ ಒಳಗೆ ಇಟ್ಟಂತ ಮೂರ್ತಿನ ಜ್ಞಾನೇಶ್ವರ ಮೌಲ್ಯವರು ಪಾಲ್ಕಿಂತ ಇಳದ ಅವ್ರ ಮನೆಗೆ ಊಟಕ್ಕೆ ಹೋದಂತ. ಎಷ್ಟು ಸನ್ಮಾನ ಆಗಿತ್ರಿ? ಹೋಗಿ 106 ವರ್ಷ ಆಗಿತ್ತು ಜ್ಞಾನೇಶ್ವರ ಮೌಲ್ಯವರು ಸಮಾಧಿ ತಗೊಂಡ. ಪಾಲ್ಕಿ ಒಳಗೆ ಇಟ್ಟ ಇಳದವ್ರು ಅವ್ರ ಮನೆಗೆ ಹೋದ್ರಂತೆ. ತುಕಾರಾಮ್ ಹೇಳ್ತಾರ ಏನಂತೆ? ಶ್ರೀ ಸಂತಾಚಿಯ ಮಾತಾಚರಣ ಅವರಿ ಸಾರ್ಥಕ ಏಕರಿ ದಂಡವತ್ತ. ಏ ಪರಮಾತ್ಮ ಜ್ಞಾನೇಶ್ವರ ಮೌಳಿ, ನೀ ಇನ್ನೂ ನಮ್ಮ ಹಿಂಬಾಲದೀನ ಅಂತ ಕೇಳಿದ್ರು. ನಾನು ಅದೇನಂತ 20 ಲಕ್ಷ ಜನ ಬರ್ತದ ಪಂಡ್ರಾಪುರಕ್ಕ ನನ್ನ ತಿಂಡಿ ಒಳಗ. ಎಷ್ಟು ಬರ್ತದ್ರಿ? ಈಗ ತುಕಾರಾಮನ ಪಾಲ್ಕಿ ಒಳಗಿಂದ 16 ಲಕ್ಷ, ಅಲ್ಲಿ ಜ್ಞಾನೇಶ್ವರ ಮೌಳಿ ಕಡೆ 20 ಲಕ್ಷ ಗಟ್ಲೆ ಬರತ್ತಂತೆ. ಆದ್ರೆ ತುಕಾರಾಮ ಜ್ಞಾನೇಶ್ವರ ಮೌಲ್ಯವರು ಹೇಳಿದ್ರಂತ, ತುಕಾರಾಮ ನೀನು ಭಕ್ತನಾದಿ, ನಾನು ಭಕ್ತನಾಗಿ ದೇವರನ್ನ ನಾನು ಅದೇ ಕರೆ, ಆದ್ರೆ ಯಾವ ಸೇವೆ ಮಾಡಿದ್ಯಾ?
ಯಾರು ಮನಸ್ಸು ನೋಯಿಸಿದಂತೆ ನಾ ಬದುಕಿದೆ. ಆದ್ರೆ ನಿನ್ನ ಯಾರೋ ಕರೆದ್ರು ಅಲ್ಲಿ ಸೇವಾ ಮಾಡಿ ಅವ್ರ ಮನೆ ಒಳಗೆ ಪ್ರಸಾದ ತಗೊಂಡು ಯಾರ ಮನಸ್ಸು ನೋಯಿಸಿದಿಂದ ಈ ಪಾಲ್ಕಿ ಮುಂದೆ ಹೋಗ್ಲಿಲ್ಲ. ಅವಾಗ ಏನ್ ಮಾಡಿದ್ರಿ ಜ್ಞಾನೇಶ್ವರ ಮೌಲ್ಯವರು, ಅಪ್ಪ ನೀ ಪಾಲ್ಕಿಂದ ಇಳಿದಮ್ಮ ಇವ್ರ ಮನ್ಯಾಗ ಬಂದು ಕೂತಿದ್ರ ನಿನ್ನ ದರ್ಶನ ನಮಗ ಅಂತಂದ್ರ ಏನಂತಾರ ತುಕಾರಾಮ್ರು, ಭವಜನ್ಮ ಭವಜನ್ಮ ಸುಕೃತ್ಬೇಕಂತ. ಭವನಾಮ ಜನ್ಮ ನಾಮಂತೆ ಜ್ಞಾನವಾನ್ಮ ಪ್ರಪಂಚತೆ ವಸುದೇವ ಸರ್ವಮಿತಿಸ ಮಹಾತ್ಮ ಸುಧಾರ್ಗವ ಅಂತ ಹೇಳ್ತಾರ. 7ನೇ ಶ್ಲೋಕ ಬರೀತಾರ. ಏನಂತೆ, ಭಗವಂತನ ದರ್ಶನ ತಗೋಲಿಕ್ರು ಒಂದು ಎಳೆ ನಡೀತಾರ ಅಂತ. ಭಗವಂತನ ದರ್ಶನ ಸಿಗ್ಲಿಲ್ಲ ಅಂದ್ರ ಅಕಸ್ಮಾತ್ ನಡೀತದ ಅಂತ. ಸಂತ ಶರಣರ ದರ್ಶನ ತಗೋಲಿಲ್ಲ ಅಂದ್ರ ಅವನ ಜೀವನ ವ್ಯರ್ಥ ಐತಿ ಅಂತ ಹೇಳ್ತಾರ. ಜ್ಞಾನೇಶ್ವರ ಮೌಲ್ಯರು ಹೇಳ್ತಾರ ಇದನ್ನ. ಅವಾಗ ತುಕಾರಾಮ್ ಅಂತಾರ, ನಿನ್ನ ದರ್ಶನ ಆಗೈತಂದ್ರ ನಂದು ಭವ ಜನ್ಮದ ಸುಕೃತ ಅಂತಾರ. ಯಾರು? ತುಕಾರಾಮ ಅಂತಾರ. ಎಂತ ಜ್ಞಾನೇಶ್ವರ ಮೌಲ್ಯರಿಗೆ ಕಷ್ಟ ಕಾರ್ಯಗಳು ಬಂದು ಎಲ್ಲಾ ನಿವಾರಿಸ್ತಿದ್ರು. ಆ ತುಕಾರಾಮ ಏನ್ ಮಾಡಿದಾರಿ, ಪಂಡ್ರ ಕ್ಷೇತ್ರಕ್ಕೆ ಬಂದ. ಆದ್ರೆ ಜ್ಞಾನೇಶ್ವರ ಮಹಾರಾಜರಿಗೆ ಜನಗಳು ಏನೆಲ್ಲ ಮಾತಾಡಿದ್ರು, ಆದ್ರೆ ಬಳ್ಳಿ ನೋಡ್ಲಿಲ್ಲ. ಇದೇ ಜ್ಞಾನೇಶ್ವರ ಮೌಲ್ಯವರು ಕೇಳ್ತಾರ, ಒಂದ ಬ್ರಾಹ್ಮಣರ ಮನೆಗೆ ಹೋಗಿರ್ತಾರೆ ಜ್ಞಾನೇಶ್ವರ ಅವರು. ಅವ್ರ ಮನೆ ಒಳಗ ಒಂದ ಮುದುಕಿ ತೀರ್ಕೊಂಡಿರ್ತಾರ. ಅಲ್ಲಿ ಅವ್ರ ಏನ್ ಮಾಡ್ಬೇಕ್ರಿ, ದಿನ ಕಾರ್ಯಕ್ರಮ ಮಾಡ್ತಿರ್ತಾರ. ಆ ದಿನ ಕಾರ್ಯಕ್ರಮಕ್ಕಂತ ಕರೆದಿರ್ತಾರ. ಎಲ್ಲಾ ಬ್ರಾಹ್ಮಣರು ಏನ್ ಮಾಡಿದ್ರಿ, ಅವ್ರ ಮನೆಗೆ ಊಟಕ್ಕೆ ಹೋಗಿಂಗಿಲ್ಲ ಅಂತ ಸ್ಟಾರ ಮಾಡಿದ್ರು. ಯಾಕ, ಅಲ್ಲಿ ಜ್ಞಾನೇಶ್ವರ ನಿವೃತ್ತಿ ಮುಕ್ತಾಬಾಯಿ ಸೋಪಾನ್ ಹೋಗ್ಯಾರ, ಅವ್ರ ಹೋಗಲ್ ನಾವ್ ಯಾರು ಹೋಗ್ಬಾರ್ದಂತ ಕಟ್ಟಿಟ್ರ. ಆ ಮನಿ ಮಾಲಕಂದಂತ ಕಟ್ಟಿಟ್ಟಾರಪ್ಪ, ಮತ್ತೆ ಹೆಂಗ ಮಾಡೋದು ಅಂತ ಕೇಳಿದ್ರಂತ ಆ ಮನಿ ಮಾಲಕ. ಅವಾಗ ಜ್ಞಾನೇಶ್ವರ ಅಂದ್ರಂತ, ಇದ್ದವ್ರು ಉಳಿಸ್ಲಿಲ್ಲ ಅಂದ್ರ ಸತ್ತವ್ರು ಮುಂದೆ ಹೋಗ್ತಾರ, ವಿಚಾರ ಮಾಡಬೇಡ ಅಂತ. ಏನಂದ್ರ ಜ್ಞಾನೇಶ್ವರ ನೋಡಿದ್ರು, ಸತ್ತವ್ರನ್ನ ಕರಿತೇನಿಲ್ಲ, ಯಾರು ನಿಮ್ಮ ಮನೆಯೊಳಗೆ ಸತ್ತು ಹೋಗ್ಯಾರಲ್ಲ ಅವರೇ ಒಂದು ಹೋಗ್ತಾರ, ನೀ ವಿಚಾರ ಮಾಡಬೇಡ ಅಂತ. ಅಪ್ಪ ಬಾಳ ಅಡಿಗೆ ಮಾಡಿಸಿದ್ದೇವೆ, ಅವ್ರು ಮುನ್ನೂದ್ ಹೆಂಗ ಅಂತ ಕೇಳಿದ್ರು. ಅವ್ರು ಮುನ್ನೂದ್ ಹೆಂಗ ಅಂತ ಕೇಳಿದ್ರಂತ. ಅವಾಗ ಆ ಅಳಂದಿ ಒಳಗ 8 ಜನ 10 ವರ್ಷದಿಂದ ಸತ್ತು ಹೋಗಿದ್ರಲ್ರಿ. 10 ವರ್ಷದಿಂದ ಇದ್ದಾಗ 8 ಜನ ಸತ್ತಿದ್ರಲ್ಲ, ಅವ್ರು ಅಷ್ಟು ಬರ ಮಾಡಿಕೊಂಡಿದ್ರು. ಅವ್ರೆಲ್ಲಾ ಒಂದು ಹೊಂಟಿದ್ರು. ಅವಾಗ ಕೇಳ್ತಾರ ಅಳಂದಿ ಒಳಗ, ಇವ್ರೆಲ್ಲಾ ನೀವು ನಿನ್ನ ಸತ್ತವ್ರ ಮನಿ ಸತ್ತವ್ರ ಹೆಂಗ ಬಂದ್ರಿ ಅಂತ ಕೇಳಿದ್ರು. ಅವಾಗ ಜ್ಞಾನೇಶ್ವರ ಮೌಲ್ಯರು ಅಂತಾರ, ನೋಡಪ್ಪ ನಿನ್ನಲ್ಲಿ ಸತ್ಯ ಧರ್ಮ ಇದ್ರ ಸತ್ತವ್ರ ಮುಂದೆ ಹೋಗ್ತಾರಿಲ್ಲ, ಇದ್ದವರಲ್ಲ ಸತ್ತವ್ರ ಅಂತ ಹೇಳಿದ್ರ ಜ್ಞಾನೇಶ್ವರ ಮೌಲ್ಯರು. ಯಾವಾಗ 10 ವರ್ಷದಿಂದ ಸತ್ತಂತವ್ರು ಬಂದು ಉಣ್ಣಾಕತ್ತೀರಿ ಇಲ್ಲಿ, ಅವಾಗ ನೀವ್ ಹೆಂಗ ಬಂದ್ರಿ, ಮಣ್ಣಿ ಸತ್ತಿದ್ರಿ. ಮತ್ತ ನಮ್ಮಪ್ಪ ನೀ ಯಾವಾಗ ಬಂದಿದೆ, 10 ವರ್ಷದಿಂದ ಸತ್ತಿದ್ದಿ, ನೀವೆಲ್ಲ ಹೆಂಗ ಬಂದ್ರಿ ಅಂತ ಕೇಳಿದ್ರಂತ. ನೀವ್ ಇದ್ದವ್ರು ಉಣ್ಣಾಕ ಬರ್ಲಾರ್ಕ ನಾವ್ ಸತ್ತವ್ರು ಉಣ್ಣದಾಗಿತ್ತು, ಹುಟ್ಟುಕೊಡ್ರಿ ಅಂದ್ರಂತು. ಜ್ಞಾನೇಶ್ವರ ಅಂದ್ರೆ ಏನ ಸಾಮಾನ್ಯ ಮಾಡಿರಿ, ವಿಷ್ಣುನ ಅವತಾರದ ಇದ. ನಿಮ್ ಊರು ಉದ್ಧಾರ ಮಾಡ್ಕೊಳ್ಬೇಕಾದ್ರ, ನಿಮ್ ಊರು ಕಲ್ಯಾಣ ಮಾಡ್ಕೊಳ್ಬೇಕಾದ್ರ ಇವ್ರನ್ನ ಹೆಗಲ ಮ್ಯಾಲ ಹತ್ತಿಸ್ಕೊಳ್ರಿ, ಹೆಗಲ ಮ್ಯಾಲ ಹತ್ತಿಸ್ಕೊಂಡ ಕರುಣಿಗೆ ಮಾಡ್ರಿ ಅಂತ ಹೇಳಿದ್ರು. ಆದ್ರೂ ಏನಂತಿದ್ರಿ ಜನ, ಅವ್ರು ಏನಾದ್ರು ಅಂತೇಳಿ ಮಾಟಗಾರದಾರ, ಅವ್ರ ಮಾಟ ಮಾಡ್ಯಾರ, ಅವ್ರ ಮರುಡಿ ಮಾಡ್ಯಾರ. ಜ್ಞಾನೇಶ್ವರ ಮೌಲ್ಯವ್ರಿಗೆ ಎಷ್ಟೋ ನಿಂದನೆ ಮಾಡ್ತಿದ್ರು. ಜ್ಞಾನೇಶ್ವರ ಮೌಲ್ಯವ್ರು ವಿಚಾರ ಮಾಡ್ಲಿಲ್ಲ ಅಂತ. ಎಂದಾನೊಂದು ದಿನ ನಮ್ಮನ್ನ ಕೂಡಿಸ್ಕೊಳ್ರಿ ಅಂತ ಕೇಳಿದ್ರಂತ. ಯಾಕ್ರಿ, ಇಟ್ಟಲ್ಕಂತ ಸನಾತ ಧರ್ಮದೊಳಗೆ ಹೊಂದ್ಕೊಂಡಿದ್ದ. ಸನಾತ ಧರ್ಮದೊಳಗ ಅವಾಗ ಸನ್ಯಾಸ ಆಗ್ಬೇಕಂತ ಹುಚ್ಚಿಡ್ದಿತ್ತು. ತನ್ನ ಹೆಂಡತಿ ಆರಾಮಿಲ್ಲದ ಅವಸ್ಥೆದೊಳಗ ನಾ ಸನ್ಯಾಸ ಆಗ್ಬೇಕಂದ್ರ, ಹೋಗ ನೀ ಸನ್ಯಾಸ ಏನ್ ಮಾಡ್ಕೊಂತಿ ಅಂದಾಗ ವಿಠಲಪಂತ ಕಾಶಿ ಒಳಗೆ ಹೋಗಿ ಸನ್ಯಾಸ ದೀಕ್ಷೆ ತಂದಿದ್ರು. ಒಳ್ಳೆ ಅಲ್ಲಿಂದ ಏನಾತ್ರಿ, ಸಿದ್ದೇಶ್ವರ ಮಠದೊಳಗೆ ಕುಂತಾಗ ಅವ್ರ ವಿಠಲಪಂತನ ಹೆಂಡತಿ ರುಕ್ಮಾಮಾತೆ ಏನಪ್ಪಾ ಅಂದ್ರ ಆ ರಾಮದಾಸರ ಅವ್ರ ರಾಮಾನಂದ ಗುರುಗಳನ್ನ ಪ್ರದಕ್ಷಿಣೆ ಹಾಕ್ತಿದ್ವು ಅಲ್ಲಿ ಪ್ರವಾಸಕ್ಕೆ ಬಂದಾಗ. ಅವಾಗ ಇವ್ರು ಏನಂತಾರ, ಪ್ರವಾಸಕ್ಕೆ ಬಂದಾರ ಏನೋ ಇವ್ರ ಹುಡುಗಾರ್ದ ನಾವು ಪ್ರದಕ್ಷಿಣೆ ಹಾಕಿದ್ರ ಅಂತ ಹೇಳಿ ವಿಠಲಪಂತನ ಹೆಂಡತಿ ಪ್ರದಕ್ಷಿಣೆ ಹಾಕ್ತಾಳ. ಅವಾಗ ಏನಾತ್ರಿ, ಹೋಗಿ ಪಾದಕ್ಕೆ ಬೀಳ್ತಾಳ್ರಿ. ಅವ್ ಏನಂತಾರಿ ರಾಮಾನಂದ ಗುರುಗಳು,
ಸೌಭಾಗ್ಯವತಿವ, ನಿನ್ನ ಉದರದಿಂದ 4 ಮಂದಿ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವಾಗ ರುಕ್ಮಣಿ ಮಾತೆ ಅಂತಾಳ, ನಂದು ಈ ಜನ್ಮದಾಗಿದ್ದು ಮುಂದಿನ ಜನ್ಮದಾಗ ಅಂತ ಕೇಳಿದ್ರಿ. ಇಲ್ಲ, ಇದೇ ಜನ್ಮದಾಗ. ಯಾರು ನಿನ್ನ ಗಂಡ ಇಟ್ಟಲಕ್ಕಂತ ಯಾವಾಗ ಕುಡಿಸಿದ್ರು ಅವಾಗ 4 ಮಂದಿ ಜನನಾಗಿದ್ರು. ಇವ್ರು 4 ಮಂದಿ ಜನನಾಗಿದ್ರು. ಇವ್ರನ್ನ ಕೂಡಿಸ್ಕೊಲಿಲ್ಲ ಇರುವಾಗ, ಇವ್ರನ್ನ ಮುಟ್ಟಿಕೊಳ್ಳಿಲ್ಲ ರೀ ಜನ. ಇಂಥ ಖಾದ್ರಿಯೊಳಗ ಜೀವನಗಳಿಂದ ಮುಂದ ಹಂಗಾರ ಯಾರ ಕೇಳಬೇಕು? ಪಟ್ಟಣದೊಳಗ ಹೋಗ್ರಿ. ಪಟ್ಟಣದೊಳಗ ರಾಮ ಅಂತ ಗುರುಗಳದಾರ, ಅವ್ರಿಗೆ ಕೇಳಿಕೊಂಡು ಬರ್ರಿ ಅಂತ ಹೇಳಿದ್ರ. ಆಗ್ಲಿ ಹಂಗಾರ ಅಂತೇಳಿ ಪಟ್ಟಣಕ್ಕೆ ಬಂದ್ರಂತ್ರಿ. ಪಟ್ಟಣಕ್ಕೆ ಬಂದ, ಯಪ್ಪ ಮತ್ತ ನೀವು ಗುರುಗಳದಿರಿ, ನೀವು ಜ್ಞಾನಪೀಠವದಿರಿ, ನಮ್ಮನ್ನ ಕೂಡಿಸ್ಕೋರಿ ಅಂತ ಕೇಳಿದಂತ ಜ್ಞಾನೇಶ್ವರ ಅವರು. ಯಾಕಂದ್ರಂತ, ಇಲ್ಲ ನನ್ನ ತಂದೆ ಸನಾತನ ಧರ್ಮದಾಗ ಹೊಂದಿ ಸನ್ಯಾಸ ಆಗಿ ಮತ್ತು ಒಳ್ಳೆ ಸನಾತನ ಧರ್ಮಕ್ಕೆ ಬಂದಿದ್ದಕ್ಕ ಕುಲ ಹಿಂಗಡೆನೆ ಆಗ್ಯದ ಅಂತೇಳಿ ನಮ್ಮನ್ನ ಯಾರು ಕೂಡಿಸ್ಕೊಂಡಿಲ್ಲ. ನನ್ನ ತಂದೆ ತಾಯಿಗೆ ಏನಂದ್ರು, ಬ್ರಾಹ್ಮಣ ಪುಣ್ಯಾತ್ಮರು ನಿನ್ನ ಮಕ್ಕಳ ಕೂಡಿಸ್ಕೋಬೇಕಾದ್ರ ಇಂದ್ರಾಯಣಿ ಹಾರಿ ಹೋಗಂದ್ರು. ನನ್ನ ತಂದೆ ತಾಯಿ ಇಂದ್ರಾಯಣಿ ಹಾರಿ ಹೋಗಿದಾರ, ನಮ್ಮನ್ನು ಕೂಡಿಸ್ಕೋವಲ್ರ ಅಂತ ಹೇಳಿದ್ರು. ಆಗ್ಲಿ ಯಾವ ಧರ್ಮರ ಇರ್ಲಿ, ನಿಮ್ಮಂತಲ್ಲಿ ಹೆಸರೇನು ಅಂತ ಕೇಳಿದ್ರು. ನಿವೃತ್ತಿ ಅಂದ್ರೆ ಏನು? ನಿವೃತ್ತಿ ಅಂದ್ರೆ ಏನಂತಾರ? ಈ ಜಗತ್ತಾಗಿಂದ ನಂದು ಯಾವ್ದು ಅಲ್ಲೋದಕ್ಕ ನಿವೃತ್ತಿ ಅಂತಾರ. ಇದಕ್ಕೆ ನಿವೃತ್ತಿ ಅಂತಾರ್ರಿ. ಜ್ಞಾನ ಅಂದ್ರ ಜ್ಞಾನ ಆಗದ ಶಿವ ನಿವೃತ್ತಿ ಅಂತ ಆಗುದಿಲ್ಲ ಮನುಷ್ಯ. ಜ್ಞಾನ ಆಗದ ಶಿವ ನಿವೃತ್ತಿ ಬುದ್ಧಿ ಎಂದೂ ಬರೋದಿಲ್ಲ. ಮುಂದೆ ಸೋಪಾನ ಮಾರ್ಗ ಬ್ರಹ್ಮದೇವನ ಅವತಾರ. ಮುಕ್ತಾಬಾಯಿ ಮುಕ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಮುಕ್ತಿ ನೀವು ಹುಡುಕ್ಬೇಡ್ರಿ, ಮುಕ್ತಿ ನಿಮ್ಮನ್ನು ಹುಡುಕ್ಬೇಕಂತ ಹೇಳತ್ತಾರ. ಏನ್ ಹೇಳತ್ತಾರ? ಮುಕ್ತಿ ನಿಮ್ಮನ್ನು ಹುಡುಕ್ಬೇಕು. ಮುಕ್ತಿ ಶಿಖರದ ಮೇಲೆ ಮುಕುಟ ಆದವರು ಜ್ಞಾನೇಶ್ವರ ಮೌಲ್ಯವರು. ಮುಕ್ತಿ ಶಿಖರದ ಮೇಲೆ ಮುಕುಟ ಆದವರು ಅಂದ್ರೆ ಹೆಂಗ್ರಿ? ಗುಡಿ ಕಟ್ಟಿರಿ, ಸ್ಲಾಪು ಹಾಕಿರಿ, ಮತ್ತು ಗೋಪುರನು ಕಟ್ಟಿರಿ, ಕಳಸಿರ್ಲಿಲ್ಲ ಅಂದ್ರ ಏನ್ರಿ? ಕಳಸಾನ ಇಟ್ಟಿಲ್ಲ ಅಂತೀರಿಲ್ಲ. ಹಂಗ ಜ್ಞಾನೇಶ್ವರ ಮೌಲ್ಯವರು, ಸಂತ ತುಕಾರಾಮರು ಈ ಮುಕ್ತಿ ಶಿಖರದ ಮ್ಯಾಲ ಮುಕುಟ ಆದವರು. ಮುಕ್ತಿ ಶಿಖರದ ಮ್ಯಾಲ ಮುಕುಟ ಆದವರು, ಮುಕ್ತಿ ಹುಡುಕದವ್ರಲ್ಲ. ಹಂಗಾರ ಜ್ಞಾನೇಶ್ವರ ನಿನ್ನ ನೋಡ್ರಿ ಹೆಸರೆಂತ ಚಂದ ಇಟ್ಟಾರ. ಜ್ಞಾನ ಅಂತಂದ್ರ ಒಂದು ಕ್ವಾಣಗೂ ಇರ್ಬೋದು ಜ್ಞಾನ ಅಂತ ಕೇಳಿದ್ರಂತು. ಅವಾಗ ಇರ್ಬೋದು ಜ್ಞಾನ, ಅದಕ್ಕೂ ಐತಿ ಅಂತ ಹೇಳಿದ್ರು. ಹಂಗಾರ ಒಂದ್ ಇದ್ರಗಡೆ ಕ್ವಾಣ ಬರ್ತಿತ್ತಂತ್ರಿ. ಆ ಊರಾಗ ಡ್ಯಾಮೋ ಹುಟ್ಟಿದ ಕ್ವಾಣ ಬರಾತಿತ್ತ. ಹಂಗಾರ ರಾಮಕೃಷ್ಣಾರಿ ಅಂತ ಎಲ್ಲಾರು ಅನ್ಬೋದು ಅಂತ ಕೇಳಿದ್ರು. ಜ್ಞಾನೇಶ್ವರ ಮೌಲ್ಯರು ಹೇಳಿದ್ರು, ಸರ್ವತ್ಯ ಚಾಮ ಹೃದಿಶ್ವರ ವಿಷ್ಣು ಮತ್ತಿರ್ ಜ್ಞಾನೇನ ಸತ್ವತ್ತ ದರ್ಶನ. ನೋಡ, ಒಂದ ಇರಿವಿ ಒಳಗ ದೇವರದ, ಒಂದ ನರಸಿನೊಳಗ ದೇವರದ, ಮನುಷ್ಯ ಕುಲದೊಳಗ ದೇವರದ. ದೇವರಿಲ್ಲದ ಜಗತ್ತೊಳಗೆ ಎಷ್ಟೈತೆ ಅಂತ ಕೇಳಿದ್ರ ಒಂದು 7 ಕಾಳು ಕುಳ್ಳ ಇಲ್ಲಂತ್ರಿ. ಏನ್ ಹೇಳ್ತಾರ? ದೇವರ ಇಲ್ಲದ ಜಗತ್ತಿನೊಳಗ ಒಂದು 7 ಕಾಳು ಇಡುವಷ್ಟು ಕುಲ್ಲ ಜಗ ಇಲ್ಲಂತ. ಹಂಗಾರ ಕುಲ್ಲ ಜಗ ಯಾವುದ್ರಿ ಅಂತ ಕೇಳ್ತಾರೆ. ಯದು ಅವಧೂತರಿ ಕೇಳ್ತಾನ, ಕುಲ್ಲ ಜಗ ಯಾವುದ್ರಿ ಅಂತ ಕೇಳಿದಾಗ ಅವಧೂತರು ಹೇಳ್ತಾರೆ ಯದು ಗುರುಗಳಿಗೆ, ಯದು ಶಿಷ್ಯನಿಗೆ, ಶಿಷ್ಯ ಕುಲ್ಲ ಜಗ ಯಾವ್ದಂದ್ರ 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ. ಏನಂತಾರ್ರಿ? ಮಾನವ ಜನ್ಮ ಶ್ರೇಷ್ಠ ಜನ್ಮ. ಇದು ಎಂತ ಜನ್ಮ? ಅರಿವಿನ ಜನ್ಮ. ಅರಿವಾಗ್ಬೇಕಾದ್ರೆ ಒಳಗಿನ ಗರ್ವ ಹೊರಗೆ ಹೋಗ್ಬೇಕು, ಅಂದಾಗ ಅರಿವಾಗ್ತದ. ಅರಿವಾದ್ರೆ ಗುರು ದೂರಿಲ್ಲ ನೋಡು ಅಂತ ಹೇಳ್ತಾರ. ಗುರು ದೂರಿಲ್ಲ. ಗುರು ಕಾಣಬೇಕಾದ್ರ ಗುರಿ ಬೇಕಂತ. ಗುರು ಕಾಣಬೇಕಾದ್ರೆ ಗುರಿ ಆಗ್ಬೇಕಂತ. ಪರಮಾತ್ಮನ ಕಾಣಬೇಕಾದ್ರೆ ಚಿತ್ತ ಶುದ್ಧಿ ಆಗ್ಬೇಕಂತ. ಚಿತ್ತ ಶುದ್ಧಿ ಆದಾಗ ಇದು ವೃತ್ತಿ ಆಗ್ತದ. ವೃತ್ತಿ ಆಗ ಭಗವಂತನ ಪ್ರಾಪ್ತಿ ಎಂದು ಆಗಲಾರದು. ಚಿತ್ತ ವೃತ್ತಿ ಆದ್ರೆ ಭಗವಂತನ ನೀನ್ ಹುಡುಕ್ಬೇಡ, ಭಗವಂತ ನಿನ್ನ ಹುಡುಕ್ತಾನ ಅಂತ ಹೇಳ್ತಾರ. ಭಗವಂತ ನಿಮ್ಮನ್ನು ಹುಡುಕ್ತಾನಂತೆ. ಅದಕ್ಕೆ ಜ್ಞಾನೇಶ್ವರ ಮೌಲ್ಯರ ನೋಡಂಗಲ್ಲ. ಭಗವಂತ ಯಾರನ್ನು ಹುಡುಕಿದ?
ತುಕಾರಾಮ್ ಹುಡ್ಕಾಕ್ ಹೋಗಿದ್ದ ಇಲ್ಲ ತುಕಾರಾಮನ್ನ ದೇವ್ರ ಹುಡ್ಕಾದ ಹೌದಿಲ್ಲ ನೋಡ್ರಿ ಪುಂಡ್ಲಿಕನ್ನ ದೇವ್ರ ಹುಡ್ಕಾಕ್ ಹೋಗಿದ್ದ ಇಲ್ಲ ತನ್ನ ತಂದೆ ತಾಯಿ ಸೇವಾ ಮಾಡತ್ತಿದ್ದ ದೇವರ ಬಂದ ನಿಂತ ದೇವರು ಪುಂಡ್ಲಿಕನ್ ಹುಡುಕಿನೋ ಪುಂಡ್ಲಿಕ ದೇವರನ್ನ ಹುಡುಕ್ಯಾನಂತೀರಿ ಪುಂಡ್ಲಿಕನ್ನ ದೇವ್ರು ಹುಡ್ಕೊಂತ ಬಂದ ನೀ ಯಾಕೆ ಬಂದಿ ಅಂತ ಕೇಳಿದ ಪುಂಡ್ಲಿಕ ದೇವರಂತಾನ ನಿನ್ನ ತಂದೆ ತಾಯಿ ಸೇವಾ ಮಾಡತ್ತೀನಿಪ್ಪ ಅದು ನನಗ ಅತಿ ಆನಂದ ಅಂದ ಪುಂಡ್ಲಿಕ ಯಾರು ದೇವರಂತ ಅವ ಪುಂಡ್ಲಿಕ ಅಂತಾನ ನನ್ನ ತಂದೆ ತಾಯಿ ಸೇವಾ ಮಾಡಿದ್ರ ನಿನಗೇನ ಅಂತ ಕೇಳಿದ ದೇವರನ್ನು ಕೇಳಿದ ಅವಾಗ ದೇವ್ರು ಹೇಳ್ತಾನ ನಿನ್ನ ತಂದೆ ತಾಯಿ ಸೇವಾ ಮಾಡಿದ್ರ ನಿನ್ನ ತಂದೆ ತಾಯಿ ರೂಪದಾಗ ನಾನಿರ್ತೇನೋ ಅಂತ ಪರಮಾತ್ಮ ಕಲಂಡ